ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಹೆಸರು ಗಾಲಿಗಪ್ಪ ಅಂತ ಬಸಕೋಡು. ಇಲ್ಲಿ ಸೇತುವೆ ಒಂದು ಆದರೆ ಈ ಕಡೆಯಿಂದ ಆ ಕಡೆಗೆ ತಡಬೇಕಾದ್ರೆ ಮೋಕ ಮೇಲೆ ಹೋಗ್ಬೇಕಾದ್ರೆ ಸುಮಾರು ಒಂದು 15, 25, 30 ಕಿಲೋಮೀಟರ್ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ. ಹಿಂಗ ಹೋದ್ರೆ ಒಂದು 30 ಕಿಲೋಮೀಟರ್ ಹತ್ತಿರ ಆಗ್ತದೆ. ಆದ್ಮೇಲೆ ಒಂದು ಆ ಕಡೆ ಗಡಿನಾಡು ಸ್ಕೂಲ್ ಓದೋ ಹುಡುಗರಿಗಾಗಲಿ ಈ ಕಡೆಗೆ ಬರೋಕೆ ತೊಂದರೆ ಆಗ್ತದೆ. ಆದಷ್ಟು ಬೇಗ ನಮಗೆ ಬ್ರಿಡ್ಜ್ ಆದರೆ ನಮ್ಗೆ ತಿರುಗಾಡಗೆ ರಸ್ತೆ ವ್ಯವಸ್ಥೆ ಬೇಸಿರ್ತದೆ. ಸ್ಕೂಲಿನ ವ್ಯವಸ್ಥೆ ಹುಡುಗರಿಗೆ ಭಾರಿ ಪ್ರಾಬ್ಲಮ್ ಆಗ್ತದೆ. ಪುಟ್ಟಿಯಲ್ಲಿ ಹೋಗಿ ಪುಟ್ಟಿಯಲ್ಲಿ ಬರ್ಬೇಕಾಗ್ತದೆ. ಅದಕ್ಕಾಗಿ ಸುಮಾರು ಏನಿಲ್ಲ ಅಂದ್ರೆ ಒಂದು 150ರಿಂದ 200 ಹುಡುಗರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದಾರೆ ಹುಡುಗರು ಸ್ಕೂಲಿಗೆ ಹೋದಾಗ. ಅವರಿಗೆ ಆಗಲಿ ಒಂದು ತಿಂಗಳಿಗೆ ಒಂದು ಸತ್ವೆ ನಮ್ಮ ಗಾದ್ರಿಂಗೇಶ್ವರ ಜಾತ್ರಾ ಮಹೋತ್ಸವ ಆದಂಗ ಆಗ್ತದೆ. ಇಲ್ಲಿ ವರ್ಷಕ್ಕೊಮ್ಮೆ ಆದ್ರ ಸದಾಗಿ ಮಂತ್ಲಿ ತಿಂಗಳಿಗೆ ಒಂದು ಸತ್ಲಿ ಅಮಾಸಿಗೆ ಲಕ್ಷಾನುಗಟ್ಲೆ ಜನ ಅಡ್ಡಾಡ್ತಾ ಇದಾರ. ಅವರಿಗೆ ಭಾರಿ ತೊಂದರೆ ಆಗ್ತದೆ. ಆದಷ್ಟು ಬೇಗ ನಮ್ಮ MLA ಸಾಹೇಬರು, MP ಸಾಹೇಬರು ಇವರೆಲ್ಲರ ಕಲ್ತ ನಮಗೆ ಈ ಬ್ರಿಡ್ಜ್ ಅನ್ನ ಮನವಿ ಮಾಡಿಕೊಟ್ರೆ ಅವ್ರಿಗೆ ನಾವು ವಂದನೆಗಳನ್ನ ಹೇಳ್ತಾ ನಾವು ಮುಂದೆ ಬರ್ತೀವಿ. ನಮ್ಮ ಹೆಸರು ಗಾಲಿಗಪ್ಪ ಅಂತ ಹೇಳಿ ಬಸಕೋಡು. ಯದವತ್ ನದಿ ಬ್ರಿಡ್ಜ್ ಆಗ್ಬೇಕಂತ ನಮ್ಮಲ್ಲಿ ಕಣ್ಣೂರು ಎಲ್ಲ ಬಸರಕೋಡು ಗ್ರಾಮದಲ್ಲಿ, ಗುಳೆವು ಗ್ರಾಮದಲ್ಲಿ ಎಲ್ಲ ಆಗ್ಬೇಕೆಂಬ ಆಸೆ ಇದೆ. ಆದಮೇಲೆ ಮೊನ್ನೆ ಶಾಸಕರು ಗಣೇಶಣ್ಣವರು, ಆದಮೇಲೆ ತುಕಾರಾಮ್ ಸಾರ್ ಅವರು ಎಲ್ಲರೂ ಸಾಕಾರ ಮಾಡ್ಕೊಂತ ಹೇಳಿದ್ದಾರೆ. ಆದರೆ ನಿನ್ನೆ ಕೂಡ AW ಎಲ್ಲ ಸಿಬ್ಬಂದಿನ ಕಳಿಸಿದ್ರು, ರೆಡಿ ಮಾಡ್ತು ಅಂತ ಹೇಳಿದ್ದಾರೆ. ಅವರು ಕೂಡ ಪಾಲಪ್ನಲ್ಲಿ ಇದ್ದಾರೆ, ಮಾಡ್ಕೊಂಡಾರೆ. ಅವ್ರು ಬರುವಷ್ಟು ಏನಿಲ್ಲ, ಮಾಡ್ಬೇಕೆಂಬ ನಮ್ಮ ಎಲ್ಲ ಬಸರಕೋಡು ಗ್ರಾಮದಲ್ಲಿ ವಿನಂತಿ ಮಾಡ್ತೀವಿ. ಬ್ರಿಡ್ಜ್ನಲ್ಲಿ ಉಪಯೋಗಗಳಂದ್ರೆ ತಾತನ ಗುಳೆ ದರ್ಶನ ಇನ್ನೂ ಒಂದು ಭಾರಿ ಇನ್ನಿ ಟೈಮ್ ಅಂದ್ರೆ ಫುಲ್ಲು ತಿರುಗಾಡ್ತಾ ಇದ್ದಾವೆ. ಯಾವಾಗ ಲಾರಿಗಳಾಗಲು ಗಾಡಿಗಳಾಗಲು ಟ್ರಾಫಿಕ್ ನೀರು ಬಂದ್ರೆ ಭಾರಿ ಸಮಸ್ಯೆ ಆಗ್ತದೆ. ಆ ಕಡೆ ಓದೋ ಹುಡುಗರಿಗೆ ಅಮಾಸಿಗೆ ಪ್ರತಿ ಒಂದಕ್ಕೆ ಬೇಸರ ಅಂತ ನಮ್ಮ ಹೆಸರು ಗಾದಿಲಿಂಗ ಅಂತ. ಭಾಳದಿಂದ ಸುಮಾರು 38 ವರ್ಷದಿಂದ ಇದು ನನಗೆ ಬಿದ್ದಿತ್ತು. ಮೊದಲು ಶಿರಾಪುರ ಇದ್ದಾಗೆ ಎಷ್ಟು ಮಾಡಿಸಿದ್ದಪ್ಪ ಮಾಡ್ಬೇಕಂತ ಹೇಳಿ ಆವಾಗ ಸರ್ಕಾರ ಇದಾಗ್ಬಿಡ್ತು. ಶಿರಾಪುರ ಸರ್ಕಾರ ಹೋದ್ಮೇಲೆ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಯಜಮಾನರು ಆಗಲಿಲ್ಲ. ಈ ಕಾಲಕ್ಕೆ ಆದರೆ ನಮಗೆ ನಮ್ಮ ಒಂದು ಹುಡುಗರು ತಿರುಗಾಡಕ್ಕೆ, ಕಾಲೇಜ್ ಹುಡುಗರು ತಿರುಗಾಡ್ತಾ ಒಳ್ಳೆಯ ಕರ್ನಾಟಕ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ತೊಂದರೆ ಆಯ್ತು ಮಳೆಗಾಲದಾಗ. ಇವಾಗೇನೋ ತಿರುಗಾಡಕ್ಕೆ ಮಾಡಿದ್ವಿ ನಾವು ರೈತರ ಕಲ್ತು, ಭಕ್ತಾದಿಗಳ ಕಲ್ತು. ಆದರೆ ನಾವು ಮಳೆ ಬಂದುಬಿಟ್ರೆ ಅಸಲು ಓಡಾಡಂಗಿಲ್ಲ. ಅದಕ್ಕಾಗಿ ಈ ಘನ ಸರ್ಕಾರದವ್ರು ಸ್ವಲ್ಪ ಇದನ್ನ MP ಸುತ್ತ ಮಾಡ್ತು ಅಂತ ಹೇಳ್ಯಾರ. ಅವ್ರು ಬಂದು ಬೇಗನೆ ಇದನ್ನ ಪೂಜೆ ಮಾಡಿ ನಮ್ಮ ಬ್ರಿಡ್ಜ್ ಹಾಕ್ಬೇಕಂತೇಳಿ ಅವರೆಲ್ಲ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದೀವಿ. ತಮ್ಮ ಹೆಸರು? K. ಸಿದ್ದಪ್ಪ, ಬಸರಕೋಡು, ತಂದೆ ಮರಣ್ಣ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.